ಸಾಮಾನ್ಯವಾಗಿ ಯಾವುದೇ ಊರಿನ ಬಸ್ಸು ನಿಲ್ದಾಣಗಳು ಪ್ರಯಾಣಿಕರಿಂದ ತುಂಬಿರುತ್ತದೆ. ಬಸ್ಸುಗಳ ಓಡಾಟ ಜೋರಿರುತ್ತದೆ. ಅಲ್ಲಿರುವ ಅಂಗಡಿಗಳಲ್ಲಿ ವ್ಯಾಪಾರ ವಹಿವಾಟುಗಳು ಭರ್ಜರಿಯಾಗಿ ನಡೆಯುತ್ತದೆ. ಇದಕ್ಕೆ ಅಪವಾದವೆನ್ನುವಂತೆ ಬಿಸಿ ರೋಡಿನಲ್ಲಿರುವ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಬಸ್ಸು ನಿಲ್ದಾಣವಿದೆ. ಇಲ್ಲಿ ಆಗೊಮ್ಮೆ ಈಗೊಮ್ಮೆ ಎನ್ನುವಂತೆ ಬಸ್ಸುಗಳು ಬಂದು ಹೋಗುತ್ತದೆ. ಪ್ರಯಾಣಿಕರ ಜಂಜಾಟವಿಲ್ಲ. ಅಂಗಡಿಗಳಲ್ಲಿ ವ್ಯಾಪಾರದ ವಹಿವಾಟಿನ ಭರಾಟೆ ಇಲ್ಲ. ಸಾರ್ವಜನಿಕರಿಗಾಗಿ ಇಟ್ಟ ಆಸನಗಳು ಬಿಕೋ ಎನ್ನುತ್ತಿವೆ. ಪ್ರಶಾಂತವಾಗಿರುವ ಈ ಸ್ಥಳ ಯೋಗ ಧ್ಯಾನ ಮಾಡಲು ಸೂಕ್ತ ಎನ್ನುವಂತಿದೆ. ಬಿಸಿ ರೂಟ್ನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಬಸ್ಗಳ ಪ್ರವೇಶಕ್ಕೆ ಏಕಮುಖ ಸಂಪರ್ಕ ಮಾತ್ರ ಇದೆ. ಇದರಿಂದಾಗಿ ಬೇರೆ ಊರುಗಳಿಂದ ಬಂದು ಮಂಗಳೂರಿಗೆ ಹೋಗುವ ಸರ್ಕಾರಿ ಬಸ್ಗಳು ಮಾತ್ರ ಬಿಸಿ ರೂಟ್ನ ಬಸ್ ನಿಲ್ದಾಣ ಪ್ರವೇಶಿಸುತ್ತದೆ. ಮಂಗಳೂರಿನಿಂದ ಬಿಸಿ ರೂಟ್ ಮೂಲಕ ರಾಜ್ಯದ ಇತರ ಊರುಗಳಿಗೆ ಹೋಗುವ ಬಸ್ಗಳಿಗೆ ಪ್ರವೇಶ ಸಾಧ್ಯವಿಲ್ಲದೆ ಇರುವುದರಿಂದ ಇಲ್ಲಿ ಬಸ್ ನಿಲ್ದಾಣಕ್ಕೆ ಪ್ರಯಾಣಿಕರು ಬರುವುದಿಲ್ಲ. ಮಂಗಳೂರಿಗೆ ಹೋಗುವ ಪ್ರಯಾಣಿಕರು ಕೂಡ ಬಿಸಿ ರೋಡ್ನ ಬಿಎಸ್ಎನ್ಎಲ್ ಕಚೇರಿ ಬಳಿ ಇರುವ ನಿಲ್ದಾಣದ ಬಳಿ ಬಸ್ ಹತ್ತುವುದರಿಂದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಬರುವ ಅವಶ್ಯಕತೆಯೇ ಇಲ್ಲ. ಬಸ್ಗಳು ಕೇವಲ ಎಂಟ್ರಿ ಹಾಕಿಸಿಕೊಳ್ಳಲು ಮಾತ್ರ ಇಲ್ಲಿಗೆ ಬರುತ್ತವೆ. ಗ್ರಾಮೀಣ ಭಾಗಕ್ಕೆ ಹೋಗುವ ಕೆಲವು ಬಸ್ಗಳು ಇಲ್ಲಿಂದಲೇ ಹೊರಡುತ್ತವೆ. ಹೆಚ್ಚಿನ ಬಸ್ಗಳು ತಲಪಾಡಿಯಲ್ಲಿರುವ ಡಿಪೋದಲ್ಲಿ ಹೋಗ್ತದೆ. ಅಲ್ಲದೆ ನಗರ ಕೇಂದ್ರದಿಂದ ಈ ಬಸ್ ನಿಲ್ದಾಣ ತುಸು ದೂರದಲ್ಲಿದೆ. ಖಾಸಗಿ ಬಸ್ ನಿಲ್ದಾಣ, ರಿಕ್ಷಾ ನಿಲ್ದಾಣ, ಸರ್ಕಾರಿ ಕಚೇರಿಗಳೆಲ್ಲವೂ ಹೃದಯ ಭಾಗದಲ್ಲಿದೆ. ಅಲ್ಲಿಯೇ ಎಲ್ಲ ಬಸ್ಗಳ ನಿಲುಗಡೆಯೂ ಇರುವುದರಿಂದ ಈ ಬಸ್ ನಿಲ್ದಾಣ ನಿಷ್ಪ್ರಯೋಜಕವಾಗುತ್ತಿದೆ. ಈ ಬಸ್ ನಿಲ್ದಾಣದಲ್ಲಿ ಒಬ್ಬ ಟಿಸಿ ಮಾತ್ರ ಇದ್ದಾರೆ. ಟಿಕೆಟ್ ಎಂಟ್ರಿ, ಪಾಸ್ ವಿತರಣೆ ಸೇರಿದಂತೆ ಸಮಸ್ತ ಜವಾಬ್ದಾರಿಯನ್ನ ಒಬ್ಬನೇ ನಿಭಾಯಿಸಬೇಕು. ಒಂದು ಜೆರಾಕ್ಸ್ ಅಂಗಡಿ ಇದೆ, ಇನ್ನೊಂದು ಎಂಜಿನಿಯರ್ ಕಚೇರಿ ಇದೆ. ಉಳಿದೆರಡು ಕೊಠಡಿಗಳಲ್ಲಿ ಸರಕುಗಳನ್ನು ದಾಸ್ತಾನು ಇಡಲಾಗಿದೆ. ಸಂಜೆಯ ವೇಳೆ ಹಿರಿಯ ನಾಗರಿಕರು ವಾಕಿಂಗ್ಗೆ ಬರುತ್ತಾರೆ. ಸ್ವಲ್ಪ ಇದ್ದು ಹೋಗ್ತಾರೆ. 6 ಗಂಟೆಯ ಬಳಿಕ ಬಸ್ ನಿಲ್ದಾಣ ನಿರ್ಜನವಾಗುತ್ತದೆ. ಆ ಬಳಿಕ ಏನೇ ಅನಾಚಾರ, ಅವಘಡ, ದುರ್ಘಟನೆಗಳು ನಡೆದರೂ ಗೊತ್ತಾಗುವುದಿಲ್ಲ. ಯಾಕೆಂದ್ರೆ ವಾಚ್ಮ್ಯಾನ್ ಇಲ್ಲ. ಅಗತ್ಯವಿರುವ ಸ್ಥಳಗಳಲ್ಲಿ ಸಿಸಿ ಕ್ಯಾಮೆರಾಗಳಿಲ್ಲ. ಬಸ್ ನಿಲ್ದಾಣದ ಕೆಳಭಾಗವನ್ನು ಇತ್ತೀಚೆಗೆ ಖಾಸಗಿ ಪೇ ಪಾರ್ಕಿಂಗ್ ಆಗಿ ಪರಿವರ್ತಿಸಲಾಗಿದೆ. ಬಿಸಿ ರೂಟ್ನ ಬಸ್ ನಿಲ್ದಾಣ ಕಾಲೇಜು ವಿದ್ಯಾರ್ಥಿಗಳಿಗೆ, ಪ್ರಣಯ ಪಕ್ಷಿಗಳಿಗೆ ಪ್ರಶಸ್ತವಾದ ಸ್ಥಳವಾಗಿದೆ. ಬಸ್ ನಿಲ್ದಾಣದಲ್ಲಿ ಜನ ನಿಬಿಡತೆ ಇಲ್ಲದೆ ಇರುವುದರಿಂದ ಪ್ರೇಮಿಗಳು ತಮ್ಮ ಪ್ರೇಮ ಸಲ್ಲಾಪಕ್ಕೆ ಬಸ್ ನಿಲ್ದಾಣವನ್ನ ಬಳಸಿಕೊಳ್ಳುತ್ತಿದ್ದಾರೆ ಎನ್ನುವ ದೂರುಗಳು ಕೇಳಿಬರುತ್ತಿದೆ. ಬಿಸಿ ರೂಟ್ನ ಬಸ್ ನಿಲ್ದಾಣಕ್ಕೆ 2015ರ ಏಪ್ರಿಲ್ 24ಕ್ಕೆ ಶಿಲಾನ್ಯಾಸ ನಡೆದಿತ್ತು. 2017ರ ಅಕ್ಟೋಬರ್ 22ರಂದು ಉದ್ಘಾಟನೆಗೊಂಡಿತ್ತು. 1.5 ಎಕರೆ ವಿಸ್ತೀರ್ಣ ಪ್ರದೇಶದಲ್ಲಿ ಅಂದಾಜು 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೇಸ್ಮೆಂಟ್, ನೆಲ ಅಂತಸ್ತು ಹಾಗೂ ಮೇಲಂತಸ್ತಿನಲ್ಲಿ ಬಸ್ ನಿಲ್ದಾಣ ಕಟ್ಟಡವನ್ನು ನಿರ್ಮಿಸಿ ಸುಸಜ್ಜಿತಗೊಳಿಸಲಾಗಿತ್ತು. ಮೂಲಭೂತ ವ್ಯವಸ್ಥೆಗಳೆಲ್ಲವೂ ಚೆನ್ನಾಗಿದ್ರೂ ಪ್ರಯಾಣಿಕರೇ ಇಲ್ಲದೆ ಬಸ್ ನಿಲ್ದಾಣ ಊಟಕ್ಕಿಲ್ಲದ ಉಪ್ಪಿನಕಾಯಿಯಂತಾಗಿದೆ. ಸಂದೀಪ್ ಸಾಲ್ಯನ್, ವಿ4 ನ್ಯೂಸ್, ಬಂಟ್ವಾಳ.